ತಡೆಗೋಡೆ ಇಲ್ಲದ ಕಾರಣ ದುರಂತ ಸಂಭವಿಸಿದೆ ಅನ್ನೋದು ಸ್ಥಳೀಯರ ಆರೋಪವಾಗಿದೆ. ಓವರ್ಟೇಕ್ ವೇಳೆ ಘಟನೆ ಅಂತ ಎಸ್ಪಿ ಬಾಲದಂಡಿ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸ್ಥಳಕ್ಕೆ ಬಂದ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಅವರನ್ನು ಕೂಡ ಬಿಡಲಿಲ್ಲ. ಜನ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇಂಜಿನಿಯರ್ ಜಗದೀಶ್ಗೆ ಜನ ಕ್ಲಾಸ್ ತೆಗೆದುಕೊಂಡಿರೋದು. ನಿಮ್ಮಿಂದಲೇ ದುರಂತ ಸಂಭವಿಸ್ತಾ ಇದೆ, ಕಾರಣವೇ ನೀವು ಅಂತ ಕಿಡಿಕಾರಿದ್ದಾರೆ. ಕಾರಣ ತಡೆಗೋಡೆ. ರಸ್ತೆಯಲ್ಲಿಯೇ ಕೂತು ಪ್ರತಿಭಟನೆಯನ್ನು ಕೂಡ ಸ್ಥಳೀಯರು ನಡೆಸಿದ್ದಾರೆ. ನೋಡ್ತಾ ಇದ್ರಿ, ರಸ್ತೆಯಲ್ಲೇ ಕುಳಿತುಕೊಂಡಿರುವಂತಹ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೂರನೇ ದಪ್ಪ ನಾಲ್ಕನೇ ದಪ್ಪ ಇದು ಯಾರು ಆಗ್ಬೋದು, ಯಾರೇ ಆಗ್ಬೋದು, ಕ್ರಮ ತಗೋತಲ್ಲ ಇದುವರೆಗೂ. ಯಾಕೆ ತಡೆಗೋಡೆ ಆಗಬೇಕು ಅಂತಂದರೆ ಇಲ್ಲಿ ಅಮೂಲ್ಯವಾದ ಮಕ್ಕಳು ಕಾಲೇಜ್ ಸ್ಕೂಲ್ ಹೋಗುವಂಥವ್ರು, ಚಿಕ್ಕ ಮಕ್ಕಳುಗಳು ಹೆಚ್ಚು ಕಮ್ಮಿ ದಿನ 10-15 ಗಾಡಿಗಳು ಹೋಯ್ತವೆ. ನೂರಾರು ಮಕ್ಕಳುಗಳು, ಸಣ್ಣ ಮಕ್ಕಳುಗಳೇ ಓಡಾಡುವಂಥ ಜಾಗ. ನಾವು ಅಲ್ಲಿ ಹೆಚ್ಚು ಕಮ್ಮಿ ಒಂದು 10 ದಪ್ಪ ಕೇಳುತ್ತವೆ, ತಡೆಗೋಡೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ ತಡೆಗೋಡೆ ಅದು ಯಾರೇ ಕ್ರಮ ತಗೋತಲ್ಲ. ಯಾಕೆಂದರೆ ನಮ್ಮ ಮಾನ್ಯ ಶಾಸಕರಾಗಿರ್ಬೋದು, ಅವರು ಸಹ ಏನೇನು ಮಾಡಿದ್ರು ಒತ್ತೊಮ್ಮೆ ತಗೋದಿಲ್ಲ. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಮೂರನೇ ದಪ್ಪ ಬ್ಯಾಟ್ರಿ ಸ್ಲಂಬೋರ್ಡ್ ಅಲ್ಲ, ನಯೀಮ್ ಸ್ಲಂಬೋರ್ಡ್ ಇಬ್ಬರೂ ಕಾರಿಂದ ಬತ್ತಿರುವಾಗ ಏನೋ ಮಿಸ್ ಆಗಿ ಕೊಲ್ಲಿ ಒಳಗೆ ಹೊಂಟವ್ರೆ. 4 ಜನ ಅಂತೆ ಸರ್, ಇನ್ನೂ ಇಬ್ರು ಸಿಕ್ಕಿಲ್ಲ. ಇಬ್ರು ಸಿಕ್ಕವ್ರೆ, ಒಬ್ರು ಡೆಡ್ ಹಾಕೋರೆ, ಒಬ್ರು ಆಸ್ಪತ್ರೆಗೆ ಹೋಗೋರೆ. ನಾವು ಶಿವಳ್ಳಿಯಲ್ಲಿ ಗ್ಯಾರೇಜ್ ಇರೋದು, ಅವಾಗ ಗೊತ್ತಾಗ್ತದೆ ನಾವು ಬಂದಿದ್ದೀವಿ ಈ ಕಡೆಗೆ. ಏನು ಕೆಲಸ ಮಾಡ್ತಿರೋರು ಅವರು? ಒಬ್ರು ಲಾರಿ ಡ್ರೈವರು, ಒಬ್ಬರ ಮರ ಕುಯ್ಯೋರು ಬದುಕವ್ರೆ, ಆಸ್ಪತ್ರೆಗೆ ಕರ್ಕೋಗೋರೆ. ಮೀನೇನೋ ಹಿಡಿಯೋಕೆ ಹೋಗಿ ಎಲ್ಲ ಹೋಗಿ ಈ ಕಡೆಯಿಂದ ಹೋಗ್ಬೇಕಾರೆ ಮಿಸ್ ಆಗಿ ಹೊಂಟೋಗೋರೆ ಒಳಗಡೆ. ಕೊಲ್ಲಿ ಒಳಗೆ ಇರ್ಫಾನ್ ಅಂತ ಬ್ಯಾಟ್ರಿ ಸ್ಥಳೀಯರು ಘಟನೆ ಹೇಗಾಯಿತು ಮತ್ತು ಘಟನೆಯಲ್ಲಿ ಸಾವನ್ನಪ್ಪಿರೋರು ಏನು ವೃತ್ತಿಯಲ್ಲಿ ಏನು ಮಾಡ್ತಾ ಇದ್ರು ಇತ್ಯಾದಿ ಮಾಹಿತಿಗಳ ಬಗ್ಗೆ ಹೇಳ್ತಾ ಇದ್ರು. ಮಂಡ್ಯದ ಹಾಲಹಳ್ಳಿ ನಿವಾಸಿಗಳು ಕಾರ್ನಲ್ಲಿ ಹೋಗ್ತಾ ಇದ್ರು. ಆ ಕಾರ್ನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಓವರ್ಟೇಕ್ ಮಾಡಿದ್ರ ಪರಿಣಾಮವಾಗಿ ನಾಲೆಗೆ ಬಿದ್ದಿದೆ ಅಂತ SP ಹೇಳ್ತಾ ಇದ್ದಾರೆ. ಬಟ್ ಸ್ಥಳೀಯರ ಅಲ್ಲ ರೀಸನ್ ಅಂತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ಆ ಒಂದು ರೋಡ್ ವೈಡನ್ ಮಾಡಬೇಕು, ಅಲ್ಲಿ ಕಿರಿದಾಗಿದೆ ಅಂತ ಸ್ವತಃ DC ಹೇಳ್ತಾರೆ. ಹೀಗಿದ್ದು SP ಹೇಳ್ತಾರೆ ಓವರ್ಟೇಕ್ ಆಗಿರೋದು ಅಂತ. ವಾಟ್ ಎಕ್ಸಾಕ್ಟ್ಲಿ ಏನಾಗಿದೆ ಅಲ್ಲಿ? ದಿವ್ಯಾ, ಈ ಒಂದು ಘಟನೆ ಸರಿಸುಮಾರು 12:15 ಸುಮಾರಿಗೆ ಈ ಒಂದು ಘಟನೆ ಜರುಗಿದೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ರಸ್ತೆಯನ್ನು ಆರಂಭದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮುಂಭಾಗ 2 ಲೈಟ್ ಕಂಬ ಏನು ಕಾಣ್ತಾ ಇದೆ, ಆ ಒಂದು ಸ್ಥಳದ ಅಂಚಿನ ಅಂದರೆ ಅದಕ್ಕಿಂತ ಒಂದು ಸ್ವಲ್ಪ ಹಿಂದೆ ಅಷ್ಟೇ ಕೂಡ ಈ ಒಂದು ಕಾರ್ ಹೋಗ್ತಾ ಇರುತ್ತೆ. ಕಾರ್ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಅಂದರೆ ಮುಂದೆ ಒಂದು ಗಾಡಿ ಹೋಗೋಂಥ ಸಂದರ್ಭದಲ್ಲಿ ಅದನ್ನು ಓವರ್ಟೇಕ್ ಮಾಡೋಂಥ ಸಂದರ್ಭದಲ್ಲಿ ಗಾಡಿಗೆ ಅಂದರೆ ಕಾರಿನ ಚಾಲಕನಿಗೆ ಕಾರಿನ ನಿಯಂತ್ರಣ ಸಿಗಲ್ಲ. ಏಕಾಏಕಿ ಪಕ್ಕದಲ್ಲಿ ಇದ್ದಂತಹ VC ನಾಲೆ ಗಮನಿಸ್ತಾ ಇದ್ದೀವಿ. ಈ VC ನಾಲೆಗೆ ಏಕಾಏಕಿ ಕಾರು ಹಾರುವಂಥದ್ದು. ಒಂದು ಕಡೆ ತಡೆಗೋಡೆ ಇಲ್ಲದಂಥ ಕಾರಣವಾಗಿ ಕೂಡ ಈ ಒಂದು ಘಟನೆ ಜರುಗಿದೆ. ಇನ್ನೊಂದು ಕಡೆ ಓವರ್ಟೇಕ್ ವಿಚಾರವಾಗಿ ಏನು ಕಾರು ನಿಯಂತ್ರಣಕ್ಕೆ ಸಿಗದಂಥ ಕಾರಣವಾಗಿ ಈ ಘಟನೆ ಜರುಗಿರುವಂಥದ್ದು. ಅಂದರೆ ನಿಯಂತ್ರಣಕ್ಕೆ ಸಿಗದಂಥ ಸಂದರ್ಭದಲ್ಲಿ ಒಂದು ವೇಳೆ ತಡೆಗೋಡೆ ಇದ್ದಂಥ ಸಂದರ್ಭದಲ್ಲಿ ತಡೆಗೋಡೆಗೆ ಆ ಒಂದು ಕಾರು ಡಿಕ್ಕಿಯಾಗಿ ಅಲ್ಲೇ ಸ್ಥಳದಲ್ಲಿ ನಿಂತ್ಕೊಳ್ತಾ ಇತ್ತು. ಯಾವುದೇ ರೀತಿಯಂಥ ಅವಘಡಗಳು ಜರುಗ್ತಾ ಇರಲಿಲ್ಲ. ಆದರೆ ತಡೆಗೋಡೆ ಇಲ್ಲದಂಥ ಕಾರಣವಾಗಿ ಏಕಾಏಕಿ ಈ ಕಾರು ಏನು ಇಲ್ಲಿ VC ನಾಲೆಗೆ ಬಿದ್ದಿರುವಂಥದ್ದು. ಸದ್ಯ ಓರ್ವ ಸಾವನ್ನಪ್ಪಿದ್ದಾನೆ. ಒಬ್ಬನನ್ನು ಪ್ರಾಣಾಪಾಯದಿಂದ ಪಾರಾಗಿ ಆತನು ಕೂಡ ರಕ್ಷಣೆ ಮಾಡಿ ಅದನ್ನು ಮಿಮ್ಸ್ ಆಸ್ಪತ್ರೆಯಲ್ಲಿ ಸೇರಿಸಲಾಗಿರುವಂಥದ್ದು. ಇನ್ನಿಬ್ಬರು ಕೂಡ ನಾಪತ್ತೆ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. VC ನಾಲೆಯಲ್ಲಿ ಅಪಾರ ಪ್ರಮಾಣದ ನೀರು ಹೋಗ್ತಾ ಇರುವಂಥ ಕಾರಣವಾಗಿ ಕಾರಿನ ಪತ್ತೆಯೂ ಕೂಡ ಇನ್ನೂ ಆಗಿಲ್ಲ. ಅಂದರೆ ತುಂಬ ಡೀಪ್ ಸಹ ಇರುವಂಥದ್ದು ಈ ಒಂದು ನಾಲೆ. ಆ ನಿಟ್ಟಿನಲ್ಲಿ ನೀರಿನಲ್ಲಿ ಕಾರು ಸಹ ಮುಳುಗಿ ಹೋಗಿದೆ. ಮತ್ತು ಅತಿಯಾದ ನೀರಿನ ವೇಗ ಇರುವಂಥ ಕಾರಣವಾಗಿ ಇನ್ನಿಬ್ಬರು ವ್ಯಕ್ತಿಗಳು ಸಹ ಕೊಚ್ಚಿ ಹೋಗಿರುವಂಥ ಶಂಕೆ ಕೂಡ ಇರುವಂಥದ್ದು. ಅವರನ್ನು ಹುಡುಕಾಟವನ್ನು ಮಾಡುವಂಥ ಕೆಲಸಗಳು ಕೂಡ ಮಾಡೋ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಆದರೆ ಅತಿಯಾದ ನೀರು ಇರುವಂಥ ಕಾರಣವಾಗಿ ಈ ಒಂದು ಶೋಧ
ಕಾರ್ಯ ಸಾಧ್ಯ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದಾರೆ. ನೀರನ್ನ ನಿಲ್ಲಿಸೋ ನಿಟ್ಟಲ್ಲಿ ಈಗಾಗಲೇ ಅಧಿಕಾರಿಗಳು ಸಹ ಇಲ್ಲಿ ಬರುವಂತ ನೀರನ್ನ ನಿಲ್ಲಿಸಿದ್ದಾರೆ. ಆದ್ರೆ ಇನ್ನು ಕೂಡ 5 ಗಂಟೆ ವೇಳೆಗೆ ಈ ಒಂದು ನೀರು ಕಡಿಮೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದಾದ ಬಳಿಕವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತೆ NDRF ಸಿಬ್ಬಂದಿಗಳು ಇವರು ಕಾರ್ಯಾಚರಣೆ ಮಾಡೋ ನಿಟ್ಟಿನಲ್ಲಿ ಕೂಡ ಮಗ್ನರಾಗ್ತಾರೆ. ಒಂದ್ ಕಡೆ ಈ ಒಂದು ಘಟನೆಯಿಂದಾಗಿ ಜನರು ಒಂದ್ ರೀತಿಯಾಗಿ ದುಃಖಕರ ಆಗಿದ್ರೆ, ಇನ್ನೊಂದ್ ಕಡೆ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳು ವಿಸಿ ನಾಲೆ ವ್ಯಾಪ್ತಿಯಲ್ಲಿ ಜರುಗ್ತಾ ಇದೆ. ಅದು ಕೂಡ ಕನಕನಮರಡಿ ಬಸ್ ದುರಂತ ಏನಾಯ್ತು, ಅದಾದ ಬಳಿಕವಾಗಿ ಜಿಲ್ಲಾಡಳಿತ ಮತ್ತೆ ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಇದು ಸುತ್ತ ಅಂದ್ರೆ ವಿಸಿ ನಾಲೆ ಇರುವಂತಹ 560 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಸಿ ನಾಲೆ ಏನಿದೆ ಅದರಲ್ಲಿರುವಂತಹ ಡೆಡ್ಲಿ ಸ್ಪಾಟ್ಗಳೇನಿದಾವೆ ಅಲ್ಲೆಲ್ಲವೂ ಕೂಡ ತಡೆಗೋಡೆಗಳನ್ನ ಹಾಕಬೇಕು ನಿಟ್ಟಿನಲ್ಲಿ ಕೂಡ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ಆ ಸಮಿತಿಯು ಕೂಡ ಒಂದಷ್ಟು ಡೆಡ್ಲೈನ್ ಅಂದ್ರೆ ಹಾಟ್ ಸ್ಪಾಟ್ಗಳಾಗಬಹುದು ಮತ್ತೆ ಆಕ್ಸಿಡೆಂಟ್ಗಳಾಗುವಂತಹ ಸ್ಥಳ ವಲಯಗಳನ್ನು ಗುರುತಿಸಿ ಒಂದು ರಿಪೋರ್ಟ್ ಅನ್ನು ಕೂಡ ಕೊಟ್ಟಿತ್ತು. ಆದ್ರೆ ಇದುವರೆಗೂ ಕೂಡ ಅಲ್ಲಿ ಅಂತಹ ಸ್ಥಳಗಳಲ್ಲಿ ತಡೆಗೋಡೆ ಆಗುವಂತಹ ಪ್ರಸಂಗಕ್ಕೆ ಕೂಡ ಜಿಲ್ಲಾಡಳಿತ ಮುಂದಾಗಿಲ್ಲ. ಈಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೂಡ ಜನರು ಕೂಡ ಅದೇ ಪ್ರಶ್ನೆಯನ್ನ ಕೇಳ್ತಾರೆ. ಅಂದ್ರೆ ಪದೇ ಪದೇ ಈ ರೀತಿಯಾದ ಘಟನೆಗಳು ಜರುಗ್ತಾ ಇದ್ದಾವೆ, ನಾವು ಕೂಡ ಆಗ್ರಹನ ಮಾಡ್ತೀವಿ, ಈ ಘಟನೆ ಜರುಗದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಬರ್ತೀರಾ, ಎಲ್ಲವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತೀರಾ, ಆದ್ರೆ ಯಾಕೆ ಕೂಡ ಮಾಡ್ತಾ ಇಲ್ಲ ಅಂತೇಳಿ ಕೂಡ ಜನರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಇದೀಗ ಸ್ಪಷ್ಟವಾಗಿ DC ಅವರು ಹೇಳುವಂತಹ ಪ್ರಕಾರವಾಗಿ ನಾವು ಕೂಡಲೇ ಇದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತೀವಿ. ಯಾಕಂದ್ರೆ 510 ಕಿಲೋಮೀಟರ್ ಕೂಡ ನಾವು ಏಕಕಾಲದಲ್ಲಿ ತಡೆಗೋಡೆ ನಿರ್ಮಾಣ ಮಾಡೋಕೆ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಹಾಟ್ಸ್ಪಾಟ್ಗಳೇನು ಗುರುತಿಸಿದ್ದೀವಿ ಅದನ್ನ ಶೀಘ್ರವೇ ಕೂಡ ಅಲ್ಲಿ ತಡೆಗೋಡೆಯನ್ನ ಮಾಡ್ತೀವಿ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಈಗಲಾದ್ರೂ ಆ ಕೆಲಸವನ್ನ ಮಾಡಿದ್ರಷ್ಟೇ ಮಾತ್ರ ಮುಂದಾಗುವಂತ ಒಂದಷ್ಟು ಅನಾಹುತಗಳನ್ನ ತಡೆಗಟ್ಟಕ್ಕೆ ಸಾಧ್ಯ ಆಗುತ್ತೆ. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ. ಬಂದ ಮಾಹಿತಿ ಪ್ರಕಾರ ಒಂದು 12:30 ಸುಮಾರಿಗೆ ಈ ಒಂದು ಶಿವಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಬರ್ತದೆ. ಈ ಒಂದು ರಸ್ತೆ ಚನಾಲ್ ಇದೆ. VC ಕೆನಾಲ್ ಇಲ್ಲಿ ಒಂದು 100ರಿಂದ 120 ಅಡಿಯಷ್ಟು ಆಳವಾದ ಒಂದು ಕೆನಾಲ್ ಇದೆ. ಆ ಒಂದು ಗಾಡಿ ಒಂದು ವೇಗವಾಗಿ ಚಲಿಸಿ ಮತ್ತು ಯಾವುದೋ ಒಂದು ವೆಹಿಕಲ್ನ ಒಂದು ಓವರ್ಟೇಕ್ ಮಾಡೋ ಭರದಲ್ಲಿ ಗಾಡಿ ನಿಯಂತ್ರಣ ತಪ್ಪಿ ಈ ಒಂದು ನಾಲೆಗೆ ಬಿದ್ದು ಹೋಗಿರೋ ಒಂದು ಸಾಧ್ಯತೆ ಇದೆ. ಈಗಾಗಲೇ ಒಬ್ಬ ನಯಾಜ್ ಅಂತೇಳಿ ಅವರನ್ನು ರಕ್ಷಣೆ ಮಾಡಿದ್ದಾರೆ ಇಲ್ಲಿ ಲೋಕಲ್ ಜನ ಎಲ್ಲ ಸೇರಿಕೊಂಡು. ಒಬ್ಬ ಫಯಾಜ್ ಅಂತೇಳಿ ಆತನ ಬಾಡಿಯನ್ನು ಈಗಾಗಲೇ ಹೊರ ತೆಗೆಯಲಾಗಿದೆ. ಇನ್ನಿಬ್ಬರು ಕಾಣೆಯಾಗಿದ್ದಾರೆ. ಅವರು ಏನಾದರೂ ಬಿದ್ದ ಒಂದು ಟಾಟಾ ಇಂಡಿಕಾ ಗಾಡಿಯಲ್ಲೇ ತಗಲಾಕೊಂಡಿದ್ದಾರಾ ಅಥವಾ ಏನಾದರೂ ಮುಂದೆ ಹೋಗಿ ದಾಟಿ ಹೋಗಿರ್ಬೋದಾ ಅಥವಾ ಏನಾದರೂ ಅವರು ದೇಹಗಳು ಏನಾದರೂ ಒಳಗಡೆ ಇದೆ ಅನ್ನೋದ್ರ ಬಗ್ಗೆ ಸಹಿತ ಪರಿಶೀಲನೆ ಮಾಡ್ತಾ ಇದ್ದೀವಿ. ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಫೈರ್ ಡಿಪಾರ್ಟ್ಮೆಂಟ್ದವ್ರಿಗೆ ಸಹಿತ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀವಿ. ಫೈರ್ ಡಿಪಾರ್ಟ್ಮೆಂಟ್ದವ್ರು ಸಹಿತ ಅದನ್ನು ದೇಹ ಹೊರತೆಗೆಯುವ ಮತ್ತು ವೆಹಿಕಲನ್ನು ಹೊರತೆಗೆಯುವ ಕಾರ್ಯ ಮಾಡ್ತಾ ಇದ್ದಾರೆ. ನೀರನ್ನು ನಿಲ್ಲಿಸಲಿಕ್ಕೆ ಸಹಿತ ನಾವು ಸೂಚನೆ ಕೊಟ್ಟಿದ್ದೀವಿ. ಆದಷ್ಟು ನೀರು ಬೇಗ ನಿಲ್ಲಿಸಿದ ಮೇಲೆ ನಾವು ಉಳಿದ ಹೆಚ್ಚಿನ ಕಾರ್ಯ ತಡೆಗೋಡೆ ಕೆಲವು ಕಡೆ ತಡೆಗೋಡೆಯನ್ನು ರೈಲಿಂಗ್ಸನ್ನು ಸೈಡ್ಗೆ ಹಾಕಿದ್ದಾರೆ, ಕೆಲವು ಕಡೆ ಇನ್ನೂ ಹಾಕಿಲ್ಲ, ಇನ್ನು ಕೆಲವು ಕಡೆ ನಿರ್ಮಾಣ ಹಂತದಲ್ಲಿದೆ. ಹೀಗಾಗಿ ಈ ಒಂದು ಸ್ಥಳದಲ್ಲಿ ತಡೆಗೋಡೆ ಇಲ್ಲ, ಮಣ್ಣು ಮಾತ್ರ ಒಂದು 2 ಅಡಿಯಷ್ಟು ಎತ್ತರದಲ್ಲಷ್ಟು ತಡೆಗೋಡೆ ಟೈಪ್ ಮಣ್ಣು ಹಾಕಿದ್ದಾರೆ, ಬಿಟ್ಟರೆ ಬೇರೆ ತಡೆಗೋಡೆ ಇಲ್ಲ. ಹಾಗಾಗಿ ಇದು ಅಚಾನಕ್ಕಾಗಿ ಒಂದು ಗಾಡಿ ಪಲ್ಟಿಯಾಗಿ ಕೆಳಗೆ ಬಿದ್ದರೂ ಸಾಧ್ಯತೆ ಇದೆ. ಇವರು ಮಂಡ್ಯದ ಹಾಲಹಳ್ಳಿ ಅವರು ಅಂತೇಳಿ ಸದ್ಯದ ಮಾಹಿತಿ ಪ್ರಕಾರ ಗೊತ್ತಾಗಿದೆ. ಇನ್ನು ಇಬ್ಬರು ಹೆಸರು ಗೊತ್ತಾಗಬೇಕಾಗಿದೆ. ಒಬ್ಬರು ಡೆತ್ ಆದವರು ಫಯಾಜ್ ಅಂತೇಳಿ, ಇನ್ನೊಬ್ಬರು ನಯಾಜ್ ಅಂತೇಳಿ. ಇವರಿಬ್ಬರು ಮಾಹಿತಿ ಸದ್ಯ ಗೊತ್ತಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಕಲೆ ಹಾಕೋದು.